ನನಗೆ ಆಶ್ಚರ್ಯ ಆಯ್ತು ಅದನ್ನು ನೋಡಿ. ನಿನ್ನೆ ಸ್ವಾಮೀಜಿಯವರೇ ಅದನ್ನು ಕಟ್ ಮಾಡಿದ್ದಾರೆ ಅಂಥೇಳಿ ಟಿ ವಿಗಳಲ್ಲಿ ನೋಡಿದ್ದೇವೆ. ನಾನು ಬುದ್ಧಿ ಬಂದ ಮೇಲೆ ಯಾವ ಸ್ವಾಮಿಗಳು ಪ್ರಾಣಿಯನ್ನು ಕತ್ತರಿಸಿದ್ದನ್ನು ನಾನು ನೋಡಿಲ್ಲ. ಇನ್ನೊಂದು, ನಮ್ಮಲ್ಲಿ ಪರಮಹಂಸ ಪರಿವ್ರಾಜಕಾಚಾರ್ಯರು ಅಂತೇಳಿ ಒಂದು ಸ್ವಾಮೀಜಿಗಳ ಒಂದು ಭಾಗ ಇದೆ. ಮತ್ತು ಸನ್ಯಾಸದಲ್ಲಿ ವೈದಿಕ ಧರ್ಮದ ಸನ್ಯಾಸ ಮತ್ತು ಇತರೆ ಧರ್ಮದ ಸನ್ಯಾಸಗಳು ಬೇರೆ ಬೇರೆ ವಿಶೇಷತೆಯನ್ನು ಪಡ್ಕೊಂಡಿದೆ. ಇನ್ನು ಶಿವಾಚಾರ್ಯ ಮತ್ತು ಲಿಂಗಾಯತ ಧರ್ಮದ, ಶರಣರ ಧರ್ಮದ ಮತ್ತು ಈ ನಾನು ಹೇಳಿದ ಹಾಗೆಯೇ 10 ಸನ್ಯಾಸ ಪರಂಪರೆ, ಗಿರಿ, ಸಾಗರ, ಭಾರತಿ, ಸರಸ್ವತಿ, ತೀರ್ಥ ಹೀಗೆಲ್ಲ ಬರ್ತಕ್ಕಂಥ ಸನ್ಯಾಸ ಪರಂಪರೆಯಲ್ಲಿ ಪ್ರಾಣಿ ಹತ್ಯೆಯನ್ನು ಮಾಡ್ತಕ್ಕಂಥ ಯಾವ ಸ್ವಾಮಿಗಳು ಇಲ್ಲ. ಇನ್ನು ಮಾಂತ್ರಿಕತೆಯಿಂದ ಇರ್ತಕ್ಕಂಥ ಮಾಂತ್ರಿಕರು ಅವರು ಬೇರೆ, ಅವರು ಪ್ರಾಣಿ ಹತ್ಯೆನೇ ಮಾಡಿ ಕಾಳಿಗೆ ಮತ್ತು ಮಾತಂಗಿ ದೇವಿಗೆ, ಭಗವತಿ ದೇವಿಗೆ ಪ್ರಾಣಿ ಹತ್ಯೆಯನ್ನು ಮಾಡ್ತಕ್ಕಂಥದ್ದಿದೆ. ಅವರು ಮಾಂತ್ರಿಕರು ಅಂತಾರೆ, ಅವ್ರನ್ನೂ ಸ್ವಾಮಿಗಳು ಅಂತ ಕರೀತಾರೆ. ಆದರೆ ಇಲ್ಲಿ ಇವರು ಕಾಳಿ ಸ್ವಾಮೀಜಿಯವರು ಅಂಥೇಳಿ ಅವರು ಕಾಳಿ ಆರಾಧಕರು. ಆದ್ದರಿಂದ ತಾಮಸ ಪೂಜೆ ವಿಧಿವಿಧಾನ ಕಾಳಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅವರು ಅದನ್ನು ಮಾಡಿ ತೋರಿಸಿರ್ಬೋದೇ ವಿನಃ ಮತ್ತೇನೋ ಅದನ್ನು ಆ್ಯಕ್ಚುಲಿ ಸ್ವಾಮಿಗಳಾಗಿ ಅವರು ಶಿಷ್ಯರ ಹತ್ರ ಮಾಡಿಸ್ಬೋದಾಗಿತ್ತು, ಅವರು ಮಾಡಿ ತೋರಿಸಿದ್ದಾರೆ. ಇದು ಒಂದು ತೋರಿಸಿದ ತಕ್ಷಣ ಅಪಚಾರ ಅಂತಲೂ ನಾನು ಹೇಳಲಾರೆ. ಬಟ್ ಇದು ಏನಂತಂದರೆ ಇದು ಎಲ್ಲಿಗೋ ಹೋಗಬಾರ್ದು. ಸ್ವಾಮಿಗಳಿಗೆ ಆಗಿರತಕ್ಕಂಥ ಒಂದು ಘನತೆ, ಗಾಂಭೀರ್ಯ ಮತ್ತೊಂದು ಈ ಸಮಾಜ ನೋಡ್ಕೊಂಡು ಬಂದಿದೆ.